ಬೆಲೆ ಏರಿಕೆಯ ಬರೆ, ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ನ ಕೊರತೆ. ರಾಯಚೂರು, ಗದಗ್, ಬಳ್ಳಾರಿ, ಕೊಪ್ಪಳದಲ್ಲಿ ತೈಲ ಅಭಾವ ಎದುರಾಗಿದೆ. ರಾಯಚೂರಿನಲ್ಲಿ ಕೆಲ ಪೆಟ್ರೋಲ್ ಬಂಕ್ಗಳು ಬಂದ್ ಆಗಿದೆ. ಕ್ಯೂ ನಿಂತಿದ್ದಾರೆ ಜನ. ಟ್ರಾಕ್ಟರ್ಗೆ ಡೀಸೆಲ್ ಬೇಕಾಗಿದ್ರಿಂದ ಕ್ಯಾನ್ ಸಮೇತ ರೈತರು ಬಂದು ಕ್ಯೂ ನಿಂತಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಪರದಾಟ ಇದೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾದಲ್ಲೂ ಬಂಕ್ಗಳಲ್ಲಿ ಕ್ಯೂ ನಿಂತಿದ್ದಾರೆ ಜನ. ಎಷ್ಟೋ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಓಪನ್ ಇರುವಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಕಡೆ ರೈತರ ಪರದಾಟ. ಕೃಷಿ ಚಟುವಟಿಕೆಗಳಿಗೆ ತಯಾರಾಗಬೇಕು ರೈತರು, ಆದರೆ ಟ್ರಾಕ್ಟರ್ಗಳನ್ನ ಓಡಿಸೋದಕ್ಕೆ ಬೇಕಾದ ಡೀಸೆಲ್ಗಳು ರೈತರಿಗೆ ಸಿಗ್ತಾ ಇಲ್ಲ. ರೈತರು ಕ್ಯಾನ್ ತಗೊಂಡ್ಬಂದು ಕ್ಯೂನಲ್ಲಿ ನಿಂತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಯಾವ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕ್ ಇದೆಯೋ ಅಲ್ಲಿ ನೋಡಿದ್ರೆ ಜನ ಜಾತ್ರೆಯೇ ಇದೆ. ಸಾಲುಗಟ್ಟಿ ಕ್ಯಾನ್ಗಳನ್ನ ಇಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಇನ್ನೇನು ಕೃಷಿ ಚಟುವಟಿಕೆಗಳನ್ನ ಆರಂಭ ಮಾಡಬೇಕು, ಟ್ರಾಕ್ಟರ್ಗಳಿಗೆ ಡೀಸೆಲ್ ಬೇಕು, ಆದ್ರೆ ಡೀಸೆಲ್ಲೇ ಸಿಗ್ತಾ ಇಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ಗದಗ್ನ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು ಪೆಟ್ರೋಲ್ ಡೀಸೆಲ್ಗೋಸ್ಕರ ಯಾವ ರೀತಿ ಪರದಾಟ ಇದೆ ಅಂತ ಟ್ರಾಕ್ಟರ್ಗಳನ್ನ ತಂದು ನಿಲ್ಲಿಸಿದ್ದಾರೆ ಸಾಲಾಗಿ. ಡೀಸೆಲ್ ಸಿಗ್ತಾ ಇಲ್ಲ ಜನರಿಗೆ. ಕೊಪ್ಪಳದಲ್ಲೂ ಕೂಡ ಇದೇ ಪರಿಸ್ಥಿತಿ. ನೋ ಸ್ಟಾಕ್ ಬೋರ್ಡ್ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ. ಎಲ್ಲಿ ಸ್ಟಾಕ್ ಇದೆಯೋ ಅಲ್ಲಿ ನೋಡಿದ್ರೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ದಿನೇ ದಿನೇ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡ್ತಾ ಇದ್ದಾವೆ. ಹೀಗಾಗಿ ಕೆಲವು ಪೆಟ್ರೋಲ್ ಬಂಕ್ಗಳು ಬಂದ್ ಆಗ್ತಾ ಇರೋದ್ರಿಂದ ರೈತರು ಆತಂಕಗೊಂಡು ಪೆಟ್ರೋಲ್ ಡೀಸೆಲ್ ತುಂಬಿಸ್ಕೊಳ್ಳೋಕ್ಕೆ ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾವಿವತ್ತು ರಾಯಚೂರು ನಗರದ ಒಂದು ಪೆಟ್ರೋಲ್ ಬಂಕಲ್ಲಿ ಇದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು. ಬೆಳ್ಳಂಬೆಳಗ್ಗೆ ರೈತರೆಲ್ಲರೂ ಕೂಡ ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಕೃಷಿ ಚಟುವಟಿಕೆ ಮಾಡಬೇಕು ಮತ್ತು ಟ್ರ್ಯಾಕ್ಟರ್ಗಳನ್ನು ಓಡಿಸ್ಬೇಕಾದ್ರೆ ಈಗ ಡೀಸೆಲ್ ಬೇಕಾಗುತ್ತೆ. ಆ ಡೀಸೆಲನ್ನು ತುಂಬಿಸ್ಕೊಳ್ಳೋಕ್ಕೆ ರೈತರು ಬಂದಿದ್ದಾರೆ. ಆದರೆ ಈಗ ಜಿಲ್ಲಾಧಿಕಾರಿಗಳ ಆದೇಶ ಇದೆ, ನಾವು ಕ್ಯಾನ್ಗಳಲ್ಲಿ ಡೀಸೆಲನ್ನು ತುಂಬಲ್ಲ ಅನ್ನುವಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಬಂಕ್ನ ಸಿಬ್ಬಂದಿಗೂ ಮತ್ತು ರೈತರ ನಡುವೆ ವಾಗ್ವಾದವನ್ನು ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು, ಬೆಳಿಗ್ಗೆಯಿಂದ ರೈತರು ಕ್ಯಾನ್ಗಳನ್ನು ಸಾಲಾಗಿ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಒಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ LPG ಗ್ಯಾಸ್ ಸಿಗದೆ ಹಲವು ರೀತಿಯ ಸಮಸ್ಯೆಗಳಾಗ್ತಾ ಇದ್ದಾವೆ. ಈಗ ಮುಂಗಾರು ಪೂರ್ವದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಕೃಷಿ ಚಟುವಟಿಕೆಗೆ ನಾವು ಶುರು ಮಾಡ್ತಾ ಇದ್ದೇವೆ. ನಮಗೆ ಡೀಸೆಲ್ ಕೊಡಬೇಕು, ನಾವು ಕೃಷಿ ಚಟುವಟಿಕೆ ಮಾಡಬೇಕು, ಅದಕ್ಕಾಗಿ ನಾವು ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ವಾಹನಗಳಿಗೆ ಯಾವ ರೀತಿಯಾಗಿ ನೀವು ಡೀಸೆಲನ್ನು ಹಾಕ್ತಿರೋ ಅದೇ ರೀತಿಯಾಗಿ ನಮ್ಮ ಕ್ಯಾನ್ಗಳಿಗೂ ಕೂಡ ನೀವು ಡೀಸೆಲನ್ನು ಹಾಕಬೇಕು ಅನ್ನುವಂಥ ಮಾತುಗಳನ್ನು ರೈತರು ಹೇಳ್ತಾ ಇದ್ದಾರೆ. ಆದರೆ ಮೇಲಾಧಿಕಾರಿಗಳ ಸಂದೇಶವಿದೆ, ನಾವು ಯಾವುದೇ ರೀತಿಯ ಕ್ಯಾನ್ಗಳಲ್ಲಿ ನಾವು ಡೀಸೆಲನ್ನು ಹಾಕಲ್ಲ ಅನ್ನುವಂಥ ಮಾತುಗಳನ್ನು ರೈತರು ಹೇಳ್ತಾ ಇದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ರೈತರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಡೀಸೆಲನ್ನು ಹಾಕದೇ ಇರೋದ್ರಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಇವಾಗ ಬೀಜ ಫಲವತ್ತಾದ ಸಮಯ ಸರ್, ಇದು ಬೀಜ ಬಿತ್ತ ಟೈಮ್ ಸರ್. ಈ ಟೈಮ್ದಾಗ ನಾವು ಡೀಸೆಲ್ ಇಲ್ಲ ಸರ್. ಏನು ನೀರು ಹಾಕೊಡಿ ಅಂದೆ, ನಾವೇನು ಮಾಡ್ಬೇಕು ಸರ್? ಡೀಸೆಲ್ ಇಲ್ಲ. ನಾವು ಬೆಳೆದದ್ದು ಅನ್ನ ಮಾತ್ರ ನಿಮ್ಗೆ ತಿನ್ನಕ್ಕೆ ಬರ್ತದ, ಆದರೆ ನಮ್ಗೆ ಡೀಸೆಲ್ ಕೊಡೋಕ್ಕಾಗಲ್ಲ. ಇಷ್ಟೆಲ್ಲ ವಾಹನಗಳಿಗೆ ಮಾತ್ರ ಕೊಡ್ತೀರಂತ. ಮತ್ತೆ ನಾವು ಟ್ರಾಕ್ಟರ್ ತರಬೇಕಂತ ಇಲ್ಲಿ, ಟ್ರಾಕ್ಟರ್ ತಂದರೆ ಮಾತ್ರ ಹಾಕ್ತಾರಂತ ಇವರು ಡೀಸೆಲ್. ಇನ್ನು ಎದಕ್ಕೆ ಸರ್ ಇವರು? ಯಾರಿಗೆ ಬೇಡ ಸರ್? ಯಾರ್ಯಾರಿಗೆ ಬೇಡ? ಡೀಸೆಲ್ಲೇ ಬೇಡ. ನಮಗೊಂದು ಬಂದಿರಿ ಸರ್ ನೀವು ಕ್ಯಾನ್ಗಳು ತೊಗೊಂಡು? ಸರ್ ಬೆಳಿಗ್ಗೆ ಬಂದಿವಿ ಸರ್, 6 ಗಂಟೆಗೆ ಬಂದಿವಿ. 6 ಗಂಟೆಲಿದ್ದ ಇವಾಗ 9 ಆಗಿದೆ ಸರ್. ಇನ್ನೂ ಡೀಸೆಲ್ ಆಗ್ತಾ ಇಲ್ಲ ಸರ್. ಇವರು AC ಸಾಬ್ರು ಪರ್ಮಿಷನ್ ಕೊಟ್ಟಿದ್ದಾರಂತೆ. ಈ ಥರ ಮಾತಾಡ್ತಾ ಇದ್ದಾರೆ ಸರ್. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಸರ್. ಕೂಡ ನೀವು ನೋಡ್ತಾ ಇರ್ಬೋದು, ರೈತರು ಈ ಒಂದು ಬಂಕ್ ಸಿಬ್ಬಂದಿ ಜೊತೆ ವಾಗ್ವಾದವನ್ನು ನಡೆಸ್ತಾ ಇದ್ದಾರೆ. ವಾಹನಗಳಿಗೆ ಯಾವ ರೀತಿಯಾಗಿ ನೀವು ಡೀಸೆಲನ್ನು ಹಾಕ್ತಿರೋ ಅದೇ ರೀತಿಯಾಗಿ ನಮ್ಮ ಕ್ಯಾನ್ಗಳಿಗೂ ಕೂಡ ಡೀಸೆಲನ್ನು ಹಾಕಬೇಕು. ಯಾಕಂದರೆ ನಾವು ಕೂಡ ಕೃಷಿ ಚಟುವಟಿಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವುದೇ ರೀತಿಯ ಹೊರಗಡೆ ಮಾರಾಟಕ್ಕಲ್ಲ, ಆದರೂ ಕೂಡ ನಮಗೆ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ರೈತರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ ಡೀಸೆಲ್ ಸಿಗದೆ ಏನೇನು ಸಮಸ್ಯೆ ಆಗ್ತಾ ಇದೆ ರೈತರಿಗೆ? ಭಾಳ ತ್ರಾಸಾಗ್ಯದ ಸರ್. ಡೀಸೆಲ್ ಇದೆ. ನಮ್ಗೆ ಹೊಲ್ದುಗಳ ಬೀಜ ಕಾಣಿಸ್ಬೇಕು, ನಿಂತ್ಕೊಂಡ್ಬಿಟ್ಟಿದ, ಮಳೆ ಬಂದದ, ಈಗ ಓಡಾಡಕತ್ತೆ, ನಡೆದದ ಸೀಸನು. ಈ ಕೆಲಸ ಇನ್ನೇನು ಮಾಡ್ಬೇಕು ಹೇಳಿ ಸರ್ ನಾವು? ಇದು ತಿನ್ನಕ್ಕೆ ಉಣ್ಣಕ್ಕೆ DC ಬೇಕು, AC ಬೇಕು, ರೈತರಿಗೆ ಎಲ್ಲ ಬೇಕು. ಇಂಥದಕ್ಕೆ ಸಮಸ್ಯೆ ಬಂದಾಗ ರೈತರಿಗೆ ಕೈ ಹಿಡಿಯಕ್ಕೆ ಬರ್ತಲ್ಲ ನಿಮ್ಗೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.